ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ ನನ್ನ ಪಾರ್ಟ್ ಬಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿರೋದನ್ನ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಅದರಲ್ಲಿ ಒಂದು ಟಿ ಸಿ ಎಸ್ ಮುಂದೆ ಡಿಫ್ರೆಂಟ್ ರೇಟ್ ಇತ್ತು. ಲಿಕ್ಕರ್ಗೊಂದು ರೇಟು, ಫಾರಿನ್ ಟ್ರಾವೆಲ್ಗೊಂದು ರೇಟು, ಸ್ಕ್ರಾಪಿಗೊಂದು ರೇಟು ಇತ್ತು. ಈಗೆಲ್ಲ ಒಂದೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಅದು 2%. ಎರಡನೇದು ಇನ್ಕಮ್ ಟ್ಯಾಕ್ಸ್ ಡ್ಯೂ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರಲ್ಲಿ ನಾನ್ ಟ್ಯಾಕ್ಸ್ ಆಡಿಟ್ ಕೇಸಸ್ಗೆ ಅಪ್ ಟು 31 ಆಗಸ್ಟ್ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂಚೆ ಹೇಗಿತ್ತಂದ್ರೆ ಅಪ್ ಟು ಜುಲೈವರೆಗೂ ಎಕ್ಸ್ಟೆನ್ಷನ್ ಇತ್ತು. ಈಗ ಅದನ್ನ ಅಪ್ ಟು ಆಗಸ್ಟ್ ವರೆಗೂ ಮಾಡಿದ್ದಾರೆ. ನೆಕ್ಸ್ಟ್ ರಿವೈಸ್ ರಿಟರ್ನ್ ಅನ್ನ ಅಪ್ ಟು 31 ಮಾರ್ಚ್ ವರೆಗೂ ಮಾಡಿದ್ದಾರೆ. ಮುಂಚೆ ಆಗಸ್ಟ್ ವರೆಗಿತ್ತು, ಡಿಸೆಂಬರ್ ವರೆಗಿತ್ತು. ಇದನ್ನ ಅಪ್ ಟು ಮಾರ್ಚ್ ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ವಿತ್ ನಾಮಿನಲ್ ಫೀಸ್ ಕಟ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಡಿಟ್ ರಿಪೋರ್ಟ್ ಅನ್ನ ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ಪೆನಾಲ್ಟಿ ಕಂಪಲ್ಸರಿ ಮಾಡಿದ್ದಾರೆ. ಅದರಲ್ಲಿ ಅಪ್ ಟು 30 ಡೇಸ್ ಮಾಡಿದ್ರೆ 75,000, ಮೋರ್ ದ್ಯಾನ್ 30 ಡೇಸ್ ಇದ್ರೆ 1,50,000. ಫಾರ್ ಎಕ್ಸಾಂಪಲ್ಸ್, ಡ್ಯೂ ಡೇಟ್ ಸೆಪ್ಟೆಂಬರ್ 30th ಆಗಿದ್ರೆ 1st ಅಕ್ಟೋಬರ್ ಬಂದ್ರು ಕೂಡ 75,000 ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ನೆಕ್ಸ್ಟ್ 30 ಡೇಸ್ ಕ್ರಾಸ್ ಆಯ್ತಂದ್ರೆ 1,50,000 ಅನ್ನ ಲೇಟ್ ಫೀಸ್ ಕಟ್ಟಿದ್ರೆ ಆಡಿಟ್ ರಿಪೋರ್ಟ್ ಎನೇಬಲ್ ಆಗುತ್ತೆ. ಇಲ್ಲಂದ್ರೆ ಯಾವುದೇ ಕಾರಣಕ್ಕೆ ಆಡಿಟ್ ರಿಪೋರ್ಟ್ ಎನೇಬಲ್ ಆಗಲ್ಲ. 6, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ. ಥ್ಯಾಂಕ್ ಯು.